ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅವರ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಏನು ವಿಚಾರ, ಏನಿದು ಡೀಟೇಲ್ಸ್ ಅಂತ ನೋಡ್ತಾ ಹೋಗೋಣ. ಓಕೆ, ಎಸ್ ನಾರಾಯಣ್ ಅವರ ಸೊಸೆ ಎರಡನೇ ಮಗನ ಪತ್ನಿ ನಾರಾಯಣ್ ವಿರುದ್ಧ ದೂರು ಕೊಟ್ಟಿದ್ದಾರೆ. FIR ಕೂಡ ಆಗಿದೆ. ಯಾವಾಗಲೂ FIR ಆಗೋದು ದೂರು ಕೊಟ್ಟ ಮೇಲೇ. ಮೊದಲು ದೂರು ಕೊಡಬೇಕು, ದೂರಿನ ಆಧಾರದ ಮೇಲೆ ಪೊಲೀಸರು FIR ಮಾಡ್ತಾರೆ. ಅವರ ಎರಡನೇ ಮಗನ ಪತ್ನಿ ಅಂದರೆ ಎಸ್ ನಾರಾಯಣ್ ಅವರ ಸೊಸೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಏನೋ ಕುಟುಂಬ ಅಂದ ಮೇಲೆ ಏನಾದರೂ ಸಣ್ಣ ಪುಟ್ಟದ್ದು ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ನೇರವಾಗಿ ಹೋಗಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನೇ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. FIR ಕೂಡ ಆಗಿದೆ. FIR ಆದಮೇಲೆ ಸಹಜವಾಗಿ ಒಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸ್ತಾರೆ. ಏನು ಕಂಪ್ಲೇಂಟ್ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಎಸ್ ನಾರಾಯಣ್ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರು ಕೊಟ್ಟಿರ್ತಾರೋ ಅದರ ಆಧಾರದ ಮೇಲೆ ಈಗ ಎಸ್ ನಾರಾಯಣ್ ಅವರ ವಿಚಾರಣೆ ಆಗಬೇಕು. ಮುಂದಿನ ಕ್ರಮ ಎಲ್ಲ ಪೊಲೀಸರಿಗೆ ಬಿಟ್ಟಂತಹ ವಿಚಾರ. ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ನಿಜನಾ ಸುಳ್ಳ, ಮೊದಲು ವಿಚಾರಣೆ ಆಗಬೇಕಾಗುತ್ತೆ. ಸದ್ಯಕ್ಕೆ ಈಗ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ FIR ದಾಖಲಾಗಿದೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಅವರ ಸೊಸೆನೇ ಕೊಟ್ಟಿರ್ತಕ್ಕಂತಹ ದೂರು ಅಂತಕ್ಕಂಥದ್ದು, ದೂರಿನ ಆಧಾರದಲ್ಲಿ FIR ಮಾಡಿಕೊಂಡಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆ. ಬಟ್ ಅದು ಕೌಟುಂಬಿಕ ಕಲಹ ಅಂದರೆ ಬೇರೆ ಬೇರೆ ರೀತಿಯೆಲ್ಲ ಇರುತ್ತೆ. ಏನು ಅಂತ ನೋಡಬೇಕು. ಮಗ ಪವನ್ ಪವನ್ ಮಗ ಹೆಂಡತಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಎಸ್ ನಾರಾಯಣ್ ಅವರ ಮಗ ಪವನ್ ಅವರ ಪತ್ನಿ ದೂರನ್ನು ದಾಖಲಿಸಿದ್ದಾರೆ. ದೂರನ್ನು ದಾಖಲಿಸಿ ಅದಾದ ನಂತರ ಈಗ FIR ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಅಂದರೆ ಏನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಪವನ್ ಅವರ ವಿರುದ್ಧ ಪತ್ನಿ ಪವಿತ್ರ ದೂರನ್ನು ಕೊಟ್ಟಿದ್ದಾರೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯದ ಆರೋಪ ಕೇಳಿ ಬಂದಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ದೂರು ಕೊಟ್ಟಿರೋದು ಯಾರು ಮತ್ತು ಯಾರ ಮೇಲೆ? ದೂರಿನಲ್ಲಿ ಇರುವಂತಹ ಅಂಶಗಳು, ಮಾಡಿರುವಂತಹ ಆರೋಪಗಳು ಏನೇನು? ಅರವಿಂದ್, ಹಿರಿಯ ನಿರ್ದೇಶಕರಾಗಿರುವಂತಹ ಎಸ್ ನಾರಾಯಣ್ ಮತ್ತೆ ಅವರ ಮಗನ ವಿರುದ್ಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿರುವಂತದ್ದು. ಎಸ್ ನಾರಾಯಣ್ ಅವರ ಎರಡನೇ ಮಗ ಪವನ್ ಅವರ ಪತ್ನಿ ಪವಿತ್ರ ಕೊಟ್ಟಂತ ದೂರಿನ ಆಧಾರದ ಮೇಲೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ಮಾಡ್ಕೊಂಡಿರುವಂತದ್ದು. ಪವಿತ್ರ ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ವರದಕ್ಷಿಣೆ ಕಿರುಕುಳ ಆರೋಪದ ಮೇಲೆ ಒಂದು ದೂರನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ A2 ಆರೋಪಿಯಾಗಿ ಎಸ್ ನಾರಾಯಣ್ ಅವರನ್ನು ಮಾಡ್ಕೊಂಡ್ರೆ ಅವರ ಮಗ ಪವನ್ ಅವರನ್ನ A1 ಆರೋಪಿಯಾಗಿ ಮಾಡಿಕೊಂಡು FIR ಅನ್ನ ಮಾಡ್ಕೊಂಡಿರುವಂತದ್ದು. ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು. ಕಲಾ ಸಾಮ್ರಾಟ್ ಅನ್ನುವಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನ ತೆರೀತಾರೆ. ಆ ಸಂದರ್ಭದಲ್ಲಿ ಹಣದ ಸಮಸ್ಯೆ ಇದ್ದಂತ ಕಾರಣಕ್ಕಾಗಿ ನಾನು ನಮ್ಮ ತಾಯಿಯ ಒಡವೆಗಳನ್ನ ಇಟ್ಟು ಹಣ ಕೊಟ್ಟಿದ್ದೆ. ಆದ್ರೆ ಆ ಇನ್ಸ್ಟಿಟ್ಯೂಟ್ ಲಾಸ್ ಆದಂತ ಕಾರಣ ಮುಚ್ಚೋಯ್ತು. ಅದಾದ ಬಳಿಕ ಮತ್ತೆ ಹಣಕ್ಕೆ ಡಿಮಾಂಡ್ ಮಾಡ್ತಿದ್ರು ಅನ್ನುವಂತ ಆರೋಪವನ್ನ ಮಾಡಿ FIR ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾಗಿ ಈಗಾಗಲೇ ಪೊಲೀಸರು FIR ಅನ್ನ ದಾಖಲಿಸಿಕೊಂಡು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಅರವಿಂದ್, ಓಕೆ, ಬಟ್ ಒಂದು ವಿಚಾರ ಏನಂದರೆ ಕಿರುಕುಳ ಅಂತಂದರೆ ಯಾವ ಥರ ಅಂತ ಏನಾದರೂ ಎಕ್ಸ್ಪ್ಲೈನ್ ಮಾಡಿದಾರಾ? ಅಂದರೆ ಇವರಿಗೆ ವರದಕ್ಷಿಣೆಯ ಕಿರುಕುಳ ಅಂದರೆ ಏನಾದರೂ ಹಲ್ಲೆ ಮಾಡೋದು ಅಥವಾ ಇನ್ಯಾವುದಾದ್ರೂ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡೋದು, ಆ ರೀತಿ ಏನಾದರೂ ಆಗಿತ್ತು ಅಂತ ಏನಾದರೂ ಬರೆದಿದ್ದಾರಾ ದೂರಿನಲ್ಲಿ, ಅಥವಾ ಕೇವಲ ಡೌರಿ ಹರಾಸ್ಮೆಂಟ್ ಅಷ್ಟೇನಾ? ಅರವಿಂದ್, ಅದರಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಕೇವಲ ಹಣದ ವಿಚಾರವಾಗಿ ಇದಾಗ್ತಾ ಇತ್ತು. ಯಾಕಂದ್ರೆ ಪವನ್ ಮದುವೆ ಆಗಿದ್ರು ಅವರಿಗೆ ಯಾವುದೇ ರೀತಿಯ
ಕೆಲಸ ಇರ್ಲಿಲ್ಲ, ದುಡಿಮೆ ಮಾಡ್ಲಿಕ್ಕೆ ಯಾವುದೇ ಕೆಲಸ ಇರ್ಲಿಲ್ಲ. ಹಾಗಾಗಿ ನಾನೇ ಅವರನ್ನ ದುಡಿದು ಸಾಕುವಂತ ಪರಿಸ್ಥಿತಿ ಇತ್ತು ಅನ್ನುವಂತ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಹೊರತು ಅಲ್ಲಿ ಹಲ್ಲೆ ವಿಚಾರ ಆಗ್ಲಿ ಬೇರೆ ರೀತಿಯ ಮಾನಸಿಕವಾಗಿ ಕಿರುಕುಳ ನೀಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಯಾವುದೇ ಅಂಶಗಳನ್ನ FIR ಅಲ್ಲಿ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಪವನ್ಗೆ ಕೆಲಸ ಇರ್ಲಿಲ್ಲ, ಹಾಗಾಗಿ ಪವನ್ ಜೀವನ ನಡೆಸೋದೇ ನನ್ನ ಕೆಲಸ ಆಗಿತ್ತು ಅನ್ನುವಂಥದ್ದು, ಮತ್ತೆ ಹೆಚ್ಚುವರಿಯಾಗಿ ಅವರಿಗೆ ಬೇರೆ ಅಡಿಷನಲ್ ಕೆಲಸಗಳಿಗೆ ನಾನೇ ಹಣ ಸಹಾಯ ಮಾಡಿದಂತ ಕಾರಣಕ್ಕಾಗಿ ಮತ್ತೆ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡುವ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ರೈಟ್ ನಾಗೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಟಿಪಿಕಲ್ ಡೌರಿ ಹರಾಸ್ಮೆಂಟ್ ಕೇಸು. ಸೊ ಹಾಗಾಗಿ ಇದನ್ನು ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಪ್ರಕರಣದಲ್ಲಿ A1 ಪವನ್, A2 ಎಸ್ ನಾರಾಯಣ್ ಅಂತ ಆಗಿದೆ. ಸೊ ಹಾಗಾಗಿ ಪೊಲೀಸರು ಈಗ ಇಬ್ಬರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ.